ಇವತ್ತುಂಟಲ್ಲ ನಮ್ಮ ಮನೆಗೆ 1 kg ಅಷ್ಟು ಸ್ಕ್ವಿಡ್ ತಗೊಂಡು ಬಂದದ್ದು. ಪ್ಯೂರ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಸ್ಕ್ವಿಡ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ. ಇದನ್ನು ಚಂದ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 6 ಗಿಡ್ಡ ಮೆಣಸು, 10 ರಿಂದ 15 ಉದ್ದ ಮೆಣಸು ಹಾಕಿ ಚಂದ ಫ್ರೈ ಮಾಡೋದು. ನೆಕ್ಸ್ಟ್ ಇದೇ ಪ್ಯಾನ್ಗೆ 1.5 ಸ್ಪೂನ್ ಅಷ್ಟು ಕೊತ್ತಂಬರಿ, ಸ್ವಲ್ಪ ಜೀರಿಗೆ, 7 ಮೆಂತೆಕಾಳು ಹಾಕಿ ಮತ್ತೆ ಹುರಿದುಕೊಳ್ಳೋದು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಚಂದ ಇದನ್ನು ಪೇಸ್ಟ್ ಮಾಡಿಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ಒಂದು 6 ಎಸ್ಲು ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ನೀರುಳ್ಳಿ, ಸ್ವಲ್ಪ ಲಿಂಬೆ ಹುಳಿ, ಇಲ್ಲದಿದ್ರೆ ಹುಳಿ ಅಂದರೆ ಹುಣಸೆ ಹುಳಿ ಯಾವುದು ಸಹ ಹಾಕಿಕೊಂಡು ಚಂದ ಕಡಿಯುವುದು. ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಕ್ಲೀನ್ ಮಾಡಿಟ್ಟಂಥ ಎಲ್ಲ ಸ್ಕ್ವಿಡ್ಡನ್ನು ಹಾಕಿಕೊಳ್ಳುವ. ಇದಕ್ಕೆ ಸ್ವಲ್ಪ ಅರಿಶಿನ, ಅರ್ಧ ಗೆಡ್ಡೆ ನೀರುಳ್ಳಿ ಹಾಕಿ ಬೇಯಲಿಕ್ಕೆ ಇಡೋದು. ಒಂದು 10 ನಿಮಿಷದಲ್ಲಿ ಚಂದ ಬೆಂದುಕೊಳ್ತದೆ ಇದು. ಇನ್ನಿದಕ್ಕೆ ನಾನು ಆಗಲೇ ಅರ್ಧಿಟ್ಟಂಥ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಉಂಟಲ್ಲ ಮತ್ತೆ ಇದನ್ನು ಬೇಯಲಿಕ್ಕೆ ಇಡುವ. ನೀರು ಹಾಕೊಳ್ಳೋದು ಬೇಡ, ಸ್ಕ್ವಿಡ್ ಯಾಕಂದರೆ ಆಲ್ರೆಡಿ ನೀರು ಬಿಟ್ಟಿರ್ತದೆ, ಅದೇ ಸಾಕಾಗ್ತದೆ. ಇನ್ನು ಇದು ಚಂದ ಬೆಂದಾದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದರೆ ಉಂಟಲ್ಲ ನಮ್ಮ ಸ್ಕ್ವಿಡ್ ಸುಕ್ಕ ರೆಡಿ ಆಗ್ತದೆ. ಇನ್ನಿದಕ್ಕೆ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ರುಚಿ ಆಗಲಿ ಅಂತ ಒಗ್ಗರಣೆ ಕೊಡಬೇಕು. ತೆಂಗಿನೆಣ್ಣೊಟ್ಟಿಗೆ ನೀರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಉಂಟಲ್ಲ ಸೂಪರಾದ ಮಂಗಳೂರು ಸ್ಟೈಲ್ ಸ್ಕ್ವಿಡ್ ಸುಕ್ಕ ರೆಡಿ ಆಗ್ತದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಮತ್ತು ಇನ್ನೊಂದೆಂತ ಗೊತ್ತುಂಟಾ, ಕೆಲವರು ಇದಕ್ಕೆ ಬೊಂಡಸ್ ಅಂತ ಹೇಳ್ತಾರೆ, ಕೆಲವರು ಕೂದಲ್ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಆಯಿತಾ ನೆನಪಲ್ಲಿ.